ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಸೊ ಇವತ್ತಿನ ವಿಡಿಯೋ ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನನ್ನ ಸ್ಟೈಲು ನಂದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಇಟ್ಸ್ ಲೈಕ್ ಗೆಟ್ ರೆಡಿ ವಿತ್ ಮೀ ಆ ವಿಡಿಯೋ ನೋಡ್ಬೋದು. ಇವಾಗ ಜಸ್ಟ್ ಸ್ನಾನ ಮಾಡಿ ಬಂದಿದ್ದೀನಿ, ಕೂದಲಿನ ವೆಟ್ ಹಾಗೆ ಇದೆ. ಫೇಸ್ಗೂ ಕೂಡ ಏನೂ ಅಪ್ಲೈ ಮಾಡಿಲ್ಲ. ಹಾಗೆ ಎಲ್ಲ ನನ್ನ ಫೇಸ್ ಹೆಂಗೆ ಕಾಣ್ತಾ ಇದೆ ನೋಡ್ಬೋದು. ಫಸ್ಟ್ ಇವಾಗ ನಾನು ಕೂದಲು ಏನು ಬಿಟ್ಟಿದ್ದೀನಿ ಅಂತಂದ್ರೆ, ನೀವು ಬಟ್ಟೆ ಏನಾದರೂ ಕಟ್ಬಿಟ್ರೆ ಬೇಗ ಕೂದಲಾರಲ್ಲ. ಸೊ ಅವಾಗ ನಿಮಗೆ ವೆಡ್ಡಿಂಗ್ ಹೋಗುವಾಗ ಅರ್ಜೆಂಟಲ್ಲಿ ಕೂದಲು ಹತ್ತಲಿಲ್ಲ ಅಂದರೆ ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಕೂದಲನ್ನ ಹಾಗೆ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಫೇಸು ಚೆನ್ನಾಗಿ ಕಾಣ್ತಾ ಇದೆ, ಒಂದಷ್ಟು ಪೂಪಲ್ಸ್ ಮಾರ್ಕ್ ಬೇರೆ ಆಗಿಬಿಟ್ಟಿದೆ. ಸೊ ಅದೆಲ್ಲ ಇರಲಿ, ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಮಾಡ್ಕೊಂಡು ಬಂದ್ಮೇಲೆ ಸಿಗ್ತೀನಿ. ಪಾಪಾ. ಸೊ ಇವಾಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫೇಸ್ನ ಅಪ್ಲೈ ಮಾಡ್ಕೊಬಿಡೋಣ. ಸೊ ಫೇಸ್ ವಾಶ್ ಆದ ತಕ್ಷಣ ನಾನು ಯೂಸ್ ಮಾಡೋದು ಡರ್ಮಾ ಅವ್ರದ್ದು 10% ನಯಾಸಿನಮೈಡ್ ಸಿರಮ್. ಸೊ ಇದನ್ನ ಒಂದು 2 ಡ್ರಾಪ್ಸ್ ಅಷ್ಟೇ ಈ ಥರ ಹಾಕ್ಬಿಟ್ರೆ, ಸೊ ಇದರ ಒಂದು 2 ಡ್ರಾಪ್ಸ್ ಅಷ್ಟೇ ಫೇಸ್ಗೆ ಕಂಪ್ಲೀಟ್ಲಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಒಂದು 20 ಸೆಕೆಂಡ್ಸು. ಸೊ ಇವಾಗ ಸಿರಮ್ ನೀಟಾಗಿ ಅಪ್ಲೈ ಮಾಡಾಗಿದೆ. ಸಿರಮ್ ಅಪ್ಲೈ ಮಾಡಿದ್ಮೇಲೆ 20 ಸೆಕೆಂಡ್ಸ್ ಹಂಗೆ ಬಿಡಬೇಕು. ಏನಕ್ಕಪ್ಪ ಅಂದರೆ ಸಿರಮ್ ನೀಟಾಗಿ ಅಬ್ಸರ್ವ್ ಆಗಲಿ ಅಂತ. ತಕ್ಷಣ ಬೇರೆ ಕ್ರೀಮ್ಸ್ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ಆ ಗ್ಯಾಪಲ್ಲಿ ನನ್ನ ಔಟ್ಫಿಟ್ ಏನು ಅಂತ ತೋರಿಸ್ಕೊಡ್ತೀನಿ. ಸೊ ಇದು ನನ್ನ ಇವತ್ತಿನ ಸ್ಯಾರಿ. ಇವತ್ತು ನೈಟ್ ರಿಸೆಪ್ಷನ್ಗೆ ನಾನು ಹೋಗ್ತಾ ಇರೋದು. ಈ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ನನ್ನ ಊರಿಗಿತ್ತಿ ಮತ್ತು ಮೈದಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಕಣ್ಣೂರ್ಗೆ ಹೋಗಿದ್ವಿ. ಅಲ್ಲಿ ದಿವಾಲಿ ಸೇಲ್ ನಡೀತಾ ಇರ್ತಾರೆ. 3000 ರುಪೀಸ್ ಸೀರೆ 1500ಗೆ ಸಿಕ್ತು ನನಗೆ. ತುಂಬ ರಿಸೆಪ್ಷನ್ಗೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಈ ಸೀರೆನ ಪರ್ಚೇಸ್ ಮಾಡಿದ್ದು ನಾನು. ಇದು ಏನಪ್ಪ ಮೈನಸ್ ಪಾಯಿಂಟ್ ಈ ಸೀರೆದು ಅಂತಂದರೆ, ಸಿಕ್ಕಾಬಟ್ಟೆ ಟ್ರಾನ್ಸ್ಪರೆಂಟ್ ಇದೆ. ತೋರಿಸ್ತೀನಿ ನೋಡಿ. ಇಷ್ಟು ಟ್ರಾನ್ಸ್ಪರೆಂಟ್ ಬರುತ್ತೆ. ಸೊ ಅದಕ್ಕೆ ಅವರೇ ಒಂದು ಸ್ಕರ್ಟ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಬೇರೆ ಸ್ಕರ್ಟ್ನ ಹುಡ್ಕೋ ಅವಶ್ಯಕತೆ ಬರಲ್ಲ. ಪೀಸ್ ಕೊಟ್ಟಿದ್ದವರು, ನಾನು ಅದನ್ನು ಸ್ಕರ್ಟ್ ಹೊಲಿಸ್ಕೊಂಡಿದ್ದು. ಈ ಥರ ಇದೆ ಇದು ಸ್ಕರ್ಟ್. ಆ್ಯಕ್ಚುಲಿ ಇದು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ ಸ್ಕರ್ಟ್ದು. ಅಂದರೆ ಕಾಣಿಸ್ಬಾರ್ದಲ್ವ ಒಳಗಡೆ ಏನಾರು ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ ಒಂದು. ಸೊ ಇದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಇದೊಂದು ಸ್ಕರ್ಟ್ ಇದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು ಯೂಶ್ವಲಾಗಿ ಸ್ಯಾರೀಸ್ ಎಲ್ಲ ಹಾಕಿದ್ರೆ ನಾನು ಯೂಸ್ ಮಾಡೋಂಥದ್ದು ಶೇಪ್ ವೇರ್ ಸ್ಕರ್ಟ್. ಸೊ ಇದು ನನ್ನ ಮೋಸ್ಟ್ ಫೇವ್ರೇಟ್. ನೀವೇನಾದರೂ ಸೀರೆನಲ್ಲಿ ಸ್ಲಿಮ್ಮಾಗಿ ಕಾಣಬೇಕು ಅಂತಂದರೆ ಮಸ್ಟ್ ಬೈ ಇದನ್ನು. ಸೊ ಇದು ನಿಮಗೆ ಆನ್ಲೈನೆಲ್ಲ ಸಿಗುತ್ತೆ. ನಾನು ಇದನ್ನು ಶಾಪಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. 400 ರುಪೀಸ್ 400 ರೂಪಾಯಿನ ಕೊಟ್ಟಿದ್ದು. ಸೊ ಹಿಂಗಿದೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಬಲ್ಜಾಗಿದೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಲಿಮ್ ಇದೆ. ಮತ್ತು ಇನ್ನೊಂದು ಏನಂತ ಅಂದರೆ, ನಿಮ್ಗೆ ಅನಿಸುತ್ತೆ ಇದು ಸ್ಟ್ರೆಚಬಲ್ ತುಂಬ ನೋಡಿ. ಸೊ ಈ ಥರ ಸ್ಟ್ರೆಚಬಲು ಕಂಫರ್ಟಬಲ್ ಆಗಿರುತ್ತೆ. ಇನ್ನೊಂದು ಇರೋದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಇದನ್ನೆಲ್ಲ ಹಾಕೊಂಡು ಹೆಂಗೆ ನಡೆಯೋದು, ತುಂಬ ಶೇಪ್ ವೇರ್ ಆಗಿಬಿಟ್ರೆ ನಡೆಯೋಕ್ಕೆ ಇಷ್ಟ ರಿಸ್ಕ್ ಆಗಲ್ವಾ, ಮತ್ತು ಕೂರೋಕ್ಕೆಲ್ಲ ರಿಸ್ಕ್ ಆಗಲ್ವಾ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಈ ಥರ ಕಟ್ಟು ಬರುತ್ತೆ ನಿಮಗೆ ನೀ ಹತ್ರ, ಮಂಡಿಯಿಂದ ಕೆಳಗಡೆಗೆ ಈ ಥರ ಕಟ್ಟು ಬರುತ್ತೆ. ಸೊ ನೀವು ಕೆಳಗಡೆ ಕೂರುವಾಗ ಕಂಫರ್ಟಬಲ್ ಆಗಿರುತ್ತೆ. ಒಂದೇ ಸೈಡ್ ಇದು ಕಟ್ಟಿರೋದು, ಇನ್ನೊಂದು ಸೈಡ್ ಬರಲ್ಲ ಕಟ್ಟು. ಸೊ ನೀವು ಕೂರುವಾಗೆಲ್ಲ ಕಂಫರ್ಟಬಲ್ ಆಗಿರುತ್ತೆ. ತುಂಬ ಲೈಟ್ ವೇಟ್ ಇದೆ. ಮತ್ತು ಸೊ ನಿಮ್ಮ ಬಾಡಿ ಶೇಪ್ ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಸ್ಲಿಮ್ ಆಗಿ ಸೀರೆ ತುಂಬ ಚೆನ್ನಾಗಿ ಕೂರುತ್ತೆ. ಅದಕ್ಕೆ ಇದನ್ನು ಯೂಸ್ ಮಾಡಿ. ಸೊ ಇದು ನಾನು ತುಂಬ ಯೂಸ್ ಮಾಡೋಂಥದ್ದು. ನನ್ನ ಸ್ಯಾರಿ ಬ್ಲೌಸ್, ಇದು ಬ್ಯಾಕ್ ಡಿಸೈನ್. ಆ್ಯಕ್ಚುಲಿ ಇದು ಬ್ಲೌಸು ಅಲ್ಲೇ ಡಿಸೈನ್ ಆಲ್ರೆಡಿ ಕ್ಯಾಟ್ಲಾಗ್ ಥರ ಕೊಟ್ಬಿಟ್ಟಿದ್ರು. ಸೊ ಅದು ಹೆಂಗಿದೆ ಹಂಗೆ ಕಟ್ ಮಾಡಿ ಹೊಲಿಸ್ಕೋಬೇಕಿತ್ತು ಅಷ್ಟೇ, ಆಪ್ಷನ್ ಇದ್ದಿದ್ದು ನನಗೆ. ಅದು ಸ್ವಲ್ಪ ಈ ಥರ ಬಂದಿದೆ ಫಿನಿಶಿಂಗು. ಓಕೆ ಥರ ಬ್ಲೌಸು ನನಗೆ, ಬಿಕಾಸ್ ಅದ್ರದ್ದು ಡಿಸೈನ್ ಹಾಗೆ ಇರೋದ್ರಿಂದ ನಿಮ್ಗೆ ಇಷ್ಟ ಬಂದಂಗೆ ಹೊಲ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಹೆಂಗಿತ್ತು ಹಂಗೆ ಹೊಲಿಸ್ಕೊಂಡಿದ್ದೀನಿ. ಬಟ್ ಸ್ಯಾರಿ ಮಾತ್ರ ನನಗೆ ಸಕ್ಕತ್ ಇಷ್ಟ. ಇದು ವರ್ಕ್ ಏನಿದೆ ನಿಮಗೆ ಸೆರ್ಗಿಗೆ ಮಾತ್ರ ಬಂದಿಲ್ಲ, ಕಂಪ್ಲೀಟ್ ಸೀರೆಗೆ ಬಂದಿದೆ. ಸೊ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಪಿಂಕ್ ಇರೋದು ವಿಡಿಯೋಲಿ ಸ್ವಲ್ಪ ಕಲರ್ ಚೇಂಜ್ ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಬ್ಯಾಕ್ ಟು ದ ಮೇಕಪ್. ನಾನು ರೆಗ್ಯುಲರಾಗಿ ಯೂಸ್ ಮಾಡೋಂಥ ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ವಿಟಮಿನ್ ಸಿ ಸಿರಮ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಇವಾಗ ನಾವು ಹೋಗ್ತಾ ಇರೋದು ನೈಟ್ ರಿಸೆಪ್ಷನ್ಗೆ. ಸೊ ಸನ್ಸ್ಕ್ರೀನ್ ಎಲ್ಲ ಅವಶ್ಯಕತೆ ಬೀಳಲ್ಲ, ಅದಕ್ಕೋಸ್ಕರ ಈ ಕ್ರೀಮ್ ಅಷ್ಟೇ. ನನಗೆ ಫೌಂಡೇಶನ್ ಎಲ್ಲ ಹಾಕಿದ್ರೆ ವೈಟ್ ಪ್ಯಾಚಿ ಥರ ಕೂರುತ್ತೆ, ಆಮೇಲೆ ತುಂಬ ಹೆವಿ ಅಂತ ಅನ್ನಿಸ್ಬಿಡುತ್ತೆ ನನ್ನ ಫೇಸ್ಗೆ. ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಇವಾಗ ನಮ್ಮ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ಥರ್ಡ್ ಸ್ಟೆಪ್ಗೆ ಹೋಗೋಣ. ಆಮೇಲೆ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ.
ಕಾಂಪ್ಯಾಕ್ಟ್ ಪೌಡರ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಯಾವುದೋ ಮಿಸ್ ಗೋಲ್ಡ್ ಅನ್ನೋದು ಒಂದು 18 ಕಲರ್ಸ್ದು ಐಲೈಟರ್ ಇಟ್ಕೊಂಡಿದ್ದೀನಿ. ನಾನು ಪರ್ಟಿಕ್ಯುಲರ್ ಇಂಥ ಬ್ರ್ಯಾಂಡ್ಸೇ ಬೇಕು ಅನ್ನೋದು ತೊಗೊಳಲ್ಲ. ಬಿಕಾಸ್ ಬ್ರ್ಯಾಂಡ್ಗೆಲ್ಲ ದುಡ್ಡು ಹಾಕಿದ್ರೆ ನಾನಂತೂ ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಎಲ್ಲೂ. ಇದನ್ನು ಯೂಸ್ ಮಾಡೋದೇ ವರ್ಷಕ್ಕೆ 2 ಸತಿ 3 ಸಲ. ಸುಮ್ಮನೆ ಏನಕ್ಕೆ ಜಾಸ್ತಿ ಕ್ವಾಲಿಟಿದೆಲ್ಲ ಕೊಟ್ಟು ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಲೋಕಲ್ದೇ ತೆಗೆದು ಇಟ್ಕೊಂಡಿದ್ದೀನಿ. ಇಷ್ಟೊಂದು ಕಲರ್ಸ್ ಇದೆ, ತುಂಬ ಡಾರ್ಕ್ ಕಲರ್ಸ್ ಎಲ್ಲ ಹಾಕೊಳಕ್ಕೆ ಹೋಗಲ್ಲ. ಸೊ ಗೋಲ್ಡ್ ಕಲರ್ದು ಒಂದಿದೆ, ಅದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಅದೇ ಯೂಸ್ ಮಾಡೋದು ನಾನು. ಆ್ಯಕ್ಚುಲಿ ಈ ಬ್ರಷ್ ಗೀಸ್ ಎಲ್ಲ ನಮ್ಗಳಿಗೆಲ್ಲ ಸೂಟ್ ಆಗಲ್ಲ. ಏನಾದರೂ ಕೈಯಲ್ಲಿ ಹಿಂಗೆ ತಗೋಬೇಕು, ಹಿಂಗೆ ಬ್ಲೆಂಡ್ ಮಾಡಬೇಕಷ್ಟೆ. ನಾನು ಮಿರರ್ ಯೂಸ್ ಮಾಡ್ತಾ ಇಲ್ಲ, ಹಂಗೆ ಕ್ಯಾಮ್ರಾ ನೋಡ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಹಿಂಗೆ ಕಾಣುತ್ತೋ ಹೆಂಗೆ ಬರೋದು ಫಿನಿಶಿಂಗ್, ಆಮೇಲೆ ಒಂದ್ಸತಿ ಮಿರರಲ್ಲಿ ನೋಡ್ಕೊಂಡು ಸರಿ ಮಾಡ್ಕೋಬೇಕು ನಾನು. ಒಂದು ಕಡೆ ಡಾರ್ಕು ಒಂದು ಕಡೆ ಲೈಟು ಹಂಗಾಗ್ಬಿಟ್ರೆ ಕಷ್ಟ. ಮಿರರೆಲ್ಲ ಇಟ್ಕೊಂಡ್ರೆ ಸ್ಪೇಸು ಜಾಸ್ತಿ ಆಕ್ಯುಪೈ ಮಾಡ್ಕೊಡುತ್ತೆ, ಸ್ಟ್ಯಾಂಡಿಗೆ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಜಸ್ಟ್ ಹಂಗೆ ಕ್ಯಾಮ್ರಾ ನೋಡ್ಕೊಂಡು ಮಾಡ್ಕೋತೀನಿ. ನೀವು ಇಲ್ಲಿದೆ ಮಿರರ್ ನೋಡ್ಕೋತೀನಿ. ಸೊ ಮುಗೀತು. ಇವಾಗ ನನ್ನ ಮೋಸ್ಟ್ ಫೇವ್ರೆಟ್ ಥಿಂಗ್ ಅಂತ ಅಂದರೆ, ನನಗೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗುವಾಗ, ಎಲ್ಲರೂ ಹೊರಗಡೆ ಹೋಗುವಾಗ ಕಾಜಲ್ ಅಪ್ಲೈ ಮಾಡೋದಂದರೆ ಸಖತ್ತಂದರೆ ಸಖತ್ ಇಷ್ಟ. ಸೊ ಇದು ಲ್ಯಾಕ್ಮಿ ಐಕಾನಿಕ್ ಕಾಜಲ್, 24 hours ಲಾಂಗ್ ಸ್ಟೇ ಇರೋವಂಥದ್ದು. ನನ್ನ ಮೇಕಪ್ಪಲ್ಲಿ ನನಗೆ ತುಂಬ ಸ್ಕೇರಿ ಅನ್ಸೋದು ಐಲೈನರ್ನ ಅಪ್ಲೈ ಮಾಡೋದು. ಬಿಕಾಸ್ ಒಂದು ಕಡೆ ಸರಿ ಬಂದರೆ ಇನ್ನೊಂದು ಕಡೆ ಸರಿ ಬರಲ್ಲ, ಇನ್ನೊಂದು ಕಡೆ ಲೆಂತ್ ಆದರೆ ಒಂದು ಕಡೆ ಶಾರ್ಟ್ ಆಗುತ್ತೆ. ಸೊ ಐಲೈನರ್ಗೆ ಬಂದು ನಾನು ಯೂಸ್ ಮಾಡ್ತಿರೋದು ಝುಟಿಯೋದು ಐಲೈನರು. ಇದು ತುಂಬ ಬೇಗ ಕ್ವಿಕ್ಕಾಗಿ ಡ್ರೈ ಆಗುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಬಾಟ್ಲಿರೋದು ನೋಡ್ಬಿಟ್ಟಿಲ್ಲ, ಉಲ್ಟಾ ತೆಗೆದುಬಿಡ್ತಾರೆ ಕ್ಯಾಪ್ನ. ಇಲ್ಲಿ ಏನಪ್ಪ ಪ್ರಾಬ್ಲಮ್ ಅಂತಂದರೆ, 100 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ, ಇದಿಷ್ಟೇ ಇರೋದು ಐಲೈನರು, ಮೇಲ್ಗಡೆ ಕ್ಯಾಪೇ ಉದ್ದ ಕೊಟ್ಟರು. ಇಟ್ಕೊಳ್ಳೋಕ್ಕೆ ಗ್ರಿಪ್ ಆಗಿರಲಿ ಅಂತಾನೇನೋ ಗೊತ್ತಿಲ್ಲ ನೋಡಿ. ಸೊ ಕ್ಯಾಪ್ ಹಿಂಗಿದೆ, ಐಲೈನರ್ ಬಾಟ್ಲಿ ಇಷ್ಟೇ ಇರೋದು. ಅಪ್ಲೈ ಮಾಡೋಣ. ಒಂದು ಸೈಡ್ ಆಗಿದೆ. ಸೊ ಅಪ್ಲೈ ಮಾಡಿ ಆಗಿದೆ ಕಾಜಲ್ನ. ನಾನು ಐಲೈನರ್ನ ಅಪ್ಲೈ ಮಾಡುವಾಗ ಅಥವಾ ಕಾಜಲ್ನ ಅಪ್ಲೈ ಮಾಡುವಾಗ ಹೊರಗಡೆ ಎಸ್ಪೆಷಲಿ ಈ ಥರ ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಂತಂದರೆ ನನಗೆ ಐಲೈನರ್ ಎಲ್ಲ ತುಂಬ ಜಾಸ್ತಿ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಅನಿಸಿದಾಗ, ಅಥವಾ ಐಲೈನರ್ ಅಪ್ಲೈ ಮಾಡೋದಾಗಿರ್ಬೋದು, ನಾನೇನು ಮಾಡ್ತೀನಿ ಅಂತಂದರೆ, ಕೆಳಗಡೆ ವಾಟರ್ ಲೈನ್ಗೆ ಹೆಂಗೆ ಕಾಜಲ್ನ ಅಪ್ಲೈ ಮಾಡ್ತೀವಿ ಅದೇ ಥರ ಮೇಲ್ಗಡೆ ವಾಟರ್ ಲೈನ್ಗೂ ಅಪ್ಲೈ ಮಾಡ್ತೀನಿ. ಅದು ಬೆನಿಫಿಟ್ಸ್ ಏನಂತ ಅಂದರೆ, ಇನ್ನೂ ಸ್ವಲ್ಪ ನೀಟಾಗಿ ಕೂರುತ್ತೆ. ಇವಾಗ ನೀವು ನೋಡ್ಬೋದು, ಕೆಳಗಡೆ ವಾಟರ್ ಲೈನ್ ಇದೆಯಲ್ಲ, ಅದು ಹಾಗೆ ಕಾಣಿಸ್ತಾ ಇರುತ್ತೆ. ಇದನ್ನು ಫಿಲ್ ಮಾಡೋದ್ರಿಂದ ಅಲ್ಲಿ ಕೂಡ ತುಂಬ ಡಾರ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಕಣ್ಣು. ಆಗ್ತಾಯಿಲ್ಲ ಮಿರರ್ ಇಟ್ಕೊಂಡು. ಸೊ ಮಿರರ್ ತೆಗೆದಿಟ್ಕೊಂಡು ಓಕೆ ಡನ್, ಚೆನ್ನಾಗಿ ಬಂದಿದೆ. ಸೊ ಇವಾಗ ಆಲ್ಮೋಸ್ಟ್ ನಂದು ಫೇಸ್ ಮೇಕಪ್ ಏನಿದೆ ಕಂಪ್ಲೀಟ್ ಮುಗಿದಿದೆ. ಬಿಂದಿ ಮತ್ತು ಲಿಪ್ಸ್ಟಿಕ್ಕು ಇದು ಬ್ಯಾಲೆನ್ಸ್ ಇದೆ, ಹೇರ್ ಸ್ಟೈಲ್ ಬ್ಯಾಲೆನ್ಸ್ ಇದೆ. ಇವಾಗ ಪಿಕ್ಕಾಗಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬಂದುಬಿಡೋಣ. ಬಂದ ಮೇಲೆ ಮಿಕ್ಕಿದೇನಿದೆ ಮೇಕಪ್ ಅದನ್ನು ಮಾಡ್ಕೊಳ್ಳೋಣ. ಸೊ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಟಡಾ. ಸೊ ಹಿಂಗೆ ನನ್ನ ಸಾರಿ ಕಾಣಿಸಿದ್ರು ನಾನು ಹಾಕೊಂಡೆ, ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟು ನೆಕ್ ಪೀಸ್ ಹಾಕೋಬಿಡ್ತೀನಿ, ಬಿಕಾಸ್ ಗೋಲ್ಡು ಅಲ್ಲಿ ಇಟ್ಟು ಆಮೇಲೆ ಸುಮ್ಮನೆ ಹಾಳಾಗೋದೇನಕ್ಕೆ ಅಂತ. ಆ್ಯಕ್ಚುಲಿ ಸೀರೆ ನೋಡೋಕೆ ತುಂಬ ಚೆನ್ನಾಗಿದೆ, ಬಟ್ ಕ್ಯಾರಿ ಮಾಡೋದು ತುಂಬ ಕಷ್ಟ ಇದೆ. ಬಿಕಾಸ್ ಇದೆಲ್ಲ ಚುಚ್ತಾ ಇದೆ ವರ್ಕು ಆಲ್ರೆಡಿ, ಮತ್ತು ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋದ್ರಿಂದ ಮತ್ತು ನೆಟ್ಟೆಡ್ ಆಗಿರೋದ್ರಿಂದ ಹೆವಿ ಶೆಕೆ ಹೊಡಿತದೆ. ಹೊರಗಡೆ ನೋಡಿದ್ರೆ ಮಳೆ ಬರ್ತಾ ಇದೆ, ನಂಗೆ ಆಲ್ರೆಡಿ ಶೆಕೆ ಹೊಡಿತಾ ಇದೆ. ಸೊ ನೆಕ್ ಪೀಸ್ಗೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಗನ ತೊಟ್ಟಿಲು ಶಾಸ್ತ್ರದಲ್ಲಿ ನಾನು ತೊಗೊಂಡೆ ಡೈಮಂಡ್ ನೆಕ್ಲೆಸ್ ಇದು. ಇದನ್ನು ಹಾಕ್ಕೊಳ್ಳೋಣ. ಹೀಗೆ ಕಾಣಿಸ್ತದೆ. ಇದ್ರ ಜೊತೆ ಆ್ಯಕ್ಚುಲಿ ಸೆಲ್ಫಿ ಕ್ಯಾಮ್ರಾದಲ್ಲಿ ಮಾಡ್ತಿರೋದ್ರಿಂದ ಸೇರ್ಕು ಮೇ ಬಿ ನಿಮಗೆ ಉಲ್ಟಾ ಕಾಣ್ತಾ ಇರುತ್ತೆ. ಕನ್ಫ್ಯೂಸ್ ಆಗಿಬಿಡಿ, ಉಲ್ಟಾ ಸೀರೆ ಹುಟ್ಟಿಲ್ಲ. ಸೊ ಈ ಇಯರಿಂಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ನನ್ನ ಮದುವೆಯಲ್ಲಿ ನನ್ನ ಆಂಟಿ ಗಿಫ್ಟ್ ಮಾಡಿದ್ದು. ಡೈಮಂಡ್ ಅಲ್ಲ, ನಾರ್ಮಲ್ ಸ್ಟೋನ್ದು ಇಯರಿಂಗ್ಸು, ಗೋಲ್ಡ್ ಇಯರಿಂಗ್ಸ್ ಅಂತ. ಶೆಕೆಗೆ ಆಲ್ರೆಡಿ ಪೇಪರ್ ಬರ್ತಾ ಇದೆ ನನಗೆ. ಫ್ಯಾನ್ ಹಾಕ್ಕೊಳ್ಳೋಣ ಅಂತ ಅಂದರೆ ರೆಕಾರ್ಡಿಂಗಲ್ಲಿ ಅದು ಸೌಂಡ್ ಬೇರೆ ಬರುತ್ತೆ, ಕರ 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 ಅಂತ ಫ್ಯಾನ್ ಸೌಂಡ್. ಅದು ರಿಯಲಾಗಿ ಸೌಂಡ್ ಆಗಲಿಲ್ಲ ಅಂದರೆ ರೆಕಾರ್ಡಿಂಗಲ್ಲಿ ಒಂಥರ ಸೌಂಡ್ ಖರಾಬಾಗಿರುತ್ತೆ. ಆ್ಯಂಡ್ ಇವಾಗ ಈ ಬ್ಯಾಂಗಲ್ಸ್ನ ತೆಗೆದುಬಿಟ್ಟು, ಸೊ ಇದು ಟೈಟನ್ ವಾಚು, ಇದನ್ನು ಈ ಕೈಗೆ ಹಾಕೋತೀನಿ. ಈ ಕೈಯಲ್ಲಿ ಹೆಂಗಿದ್ರು ಸೆರ್ಕು ಕವರ್ ಆಗಿರೋದ್ರಿಂದ ಏನೂ ಅಷ್ಟು ಕಾಣಿಸಲ್ಲ ಜುವೆಲ್ಸು. ಈ ಕೈಗೆ ಬ್ಯಾಂಗಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಇದೆ, ಗೋಲ್ಡ್ ವಿತ್ ವೈಟ್ ಸ್ಟೋನ್. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಸೈಜ್ ಆಗ್ತಾ ಆಗಲ್ಲಪ್ಪ. ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ತೊಗೊಂಬಂದಿದ್ದು. ಈ ಪೋರ್ಷನಲ್ಲಿ ಮೂಳೆ ಜಾಸ್ತಿ ಇಲ್ಲ, ಸೊ ಹೋಗುತ್ತೆ. ಆಯಿತು, ಸ್ವಲ್ಪ ಟೈಟ್ ಇದೆ, ಬಟ್ ಓಕೆ, ಚೆನ್ನಾಗಿ ಕಾಣಿಸ್ತಲ್ಲ. ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಕುತ್ಕೊಂಡು ಇಸದೆ ಎಲ್ಲ ಇರೋದ್ರಿಂದ
ಕಾಣ್ತಾನೆ ಇಲ್ಲ, ಏನು ಎಲ್ಲಿ ಇಟ್ಟಿದ್ದೀನಿ. ಸೊ ಎಲೈಟ್ ಅವ್ರದ್ದು P21 ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಂದರೆ ಇದೊಂದು ಬಿಟ್ಟರೆ ಎಲ್ಲ ಇರೋದೆಲ್ಲ ಡಾರ್ಕರ್ ಶೇಡ್ಸ್. ಏನೋ ಗೊತ್ತಿಲ್ಲ, ನನಗೆ ಸಖತ್ ಡಾರ್ಕರ್ ಶೇಡ್ ಲಿಪ್ಸ್ಟಿಕ್ಸ್ ಅಂದರೆ ತುಂಬ ಇಷ್ಟ. ಬೇರೆ ಒಂದು ಸ್ಟಿಕ್ಕರ್ ಎತ್ಕೊ ಬಂದಿದ್ದೆ, ಅದೆಲ್ಲೋ ಮಿಸ್ ಆಗ್ತಿತ್ತು, ಸಿಗ್ತಾನೆ ಇಲ್ಲ, ಎಲ್ಲಿಟ್ಟು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ಇದೆ ಇದು ಸ್ಟಿಕ್ಕರ್. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಐಬ್ರೋ ಫಿನಿಶಿಂಗ್ ಕೊಟ್ಕೋಬೇಕಲ್ವಾ, ಸೊ ಇದು ಯಾವುದೋ ಐಬ್ರೋ ಪೆನ್ಸಿಲ್, ಪರ್ಫೆಕ್ಟ್ ಐಬ್ರೋ ಪೆನ್ಸಿಲ್ ADS ಒಂದು ಐಬ್ರೋ ಪೆನ್ಸಿಲ್ ಇದೆ. ಸೊ ಹಂಗೆ ಸ್ವಲ್ಪ ಲೈಟಾಗಿ ಸೊ ಇವಾಗ ಬಾಚ್ಲಿಕ್ಕೆ ತೊಗೊಂಡು ತಲೆ ಬಾಚ್ಕೋಬೇಕು ಬೇಗ. ಶಾರ್ಟ್ ಇದ್ದರೆ ಇದೊಂದು ಪ್ಲಸ್ ಪಾಯಿಂಟು, ಬೇಗ ಸಿಗ್ಗಟ್ಟಲ್ಲ, ಜಾಸ್ತಿ ಸಿಗ್ಗಟ್ಟಿಲ್ಲ, ಈಸಿ ಟು ಕೂದಲು ಒಂದು ಸ್ವಲ್ಪ ಆರಬೇಕು, ಇಲ್ಲಾಂದರೆ ಫ್ಲಾಟಿಯಾಗಿ ಕೂತ್ಬಿಡುತ್ತೆ, ನನಗೆ ಇಷ್ಟ ಆಗಲ್ಲ ಹಂಗೆ ಕೂತ್ಕೊಬಿಟ್ರೆ. ಸೊ ಅಲ್ಲಿ ತನಕ ಇಲ್ಲೊಂದು ಸ್ವಲ್ಪ ಮಿಸ್ ಮಾಡಿ ಇಟ್ಟಿದ್ದೀನಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಕೂದಲು ಡ್ರೈ ಆದಮೇಲೆ ನಿಮಗೆ ಸಿಗ್ತೀನಿ. ಸೊ ನೋಡಿದ್ರಲ್ವಾ, ಇದಾಗಿತ್ತು ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಿರೋ ಬಗ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.